ಅವರೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನು ಅಂತಂದರೆ ಇಷ್ಟೆಲ್ಲ ಬಲ ನಮಗೆ, ಇಷ್ಟೆಲ್ಲ ಬಲವು ಪ್ರಭಾವ ಎಲ್ಲವುದೂ ಸಹ ನಮಗೆ ಸಿಕ್ಕಿರುವುದು ಆ ಭಗವಂತ ಅನುಗ್ರಹದಿಂದ. ಆ ಭಗವದ್ ಅನುಗ್ರಹ ಇಲ್ಲ ಅಂತಂದರೆ ಇದೆಲ್ಲವುದೂ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಭಗವದ್ ಅನುಗ್ರಹದಿಂದ ಇದು ಸಿಕ್ಕಿದೆ. ಆದ್ದರಿಂದ ಇದನ್ನು ನಾವು ಅದೇ ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಇನ್ನಷ್ಟು ಈ ಒಂದು ಶಕ್ತಿಯನ್ನು ಅಧಿಕವಾಗಿ ಇಟ್ಟುಕೊಂಡು ನಾವು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಪ್ರೇರಣೆ, ತಿಳುವಳಿಕೆ ಅವರದಾಗಿತ್ತು. ಹಾಗಾಗಿಯೇ ಅಷ್ಟೆಲ್ಲ ಪ್ರಭಾವಶಾಲಿಗಳಾಗಿದ್ದರೂ ಸಹ ಅದೆಲ್ಲವುದೂ ಆ ದೈವದತ್ತವಾಗಿರತಕ್ಕಂಥದ್ದು, ಭಗವಂತ ನಮಗೆ ಕೊಟ್ಟಿರುವಂತಹದ್ದು ಅನ್ನುವಂತಹ ಆ ಸತ್ಯವನ್ನು ತಿಳಿದು ವಿಶೇಷವಾಗಿ ಭಗವಂತನ ಸೇವಾದಿಗಳನ್ನೆಲ್ಲ ಮಾಡಿದ್ದಾರೆ. ನಮಗೆಲ್ಲರಿಗೂ ಸಹ ಇವತ್ತಿನ ದಿವಸ ಆದರ್ಶರಾಗಿದ್ದಾರೆ. ಹಾಗಾಗಿ ಮನುಷ್ಯನಿಗೆ ಆ ಭಗವದ್ ಅನುಗ್ರಹ ಅನ್ನುವುದು ಜೀವನದಲ್ಲಿ ಅತ್ಯಂತ ಅವಶ್ಯಕ. ಮತ್ತು ನಮ್ಮ ಪ್ರಯತ್ನ, ನಾವು ಮಾಡುವಂತಹ ಪ್ರಯತ್ನವೂ ಬಹಳ ಅವಶ್ಯಕ. ಅದಕ್ಕೆ ಆ ಭಗವದ್ ಅನುಗ್ರಹವು ಸೇರಿದಾಗ ನಮ್ಮ ಎಲ್ಲ ಪ್ರಯತ್ನಗಳು ಸಹ ಸಫಲವಾಗುತ್ತೆ.